ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಎಂತೆಂತ ಅಯೋಗ್ಯರು ಇರ್ತಾರಪ್ಪ. ಕೆಲವರು ನೀರನ್ನು ಕೆಡಿಸ್ತಾರೆ, ಕೆಲವರು ಗಾಳಿಯನ್ನು ಕೆಡಿಸ್ತಾರೆ, ಕೆಲವರು ಭೂಮಿಯನ್ನು ಕೆಡಿಸ್ತಾರೆ, ಇನ್ನು ಕೆಲವರು ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸುವಂತವ್ರು ಇರ್ತಾರೆ. ಎಲ್ರಿಗೂ ಅವ್ರವ್ರ ಪಾಠ ಸಿಗ್ಲೇಬೇಕು. ಹೌದಪ್ಪ, ಹೌದು. ಎಂತೆಂತಹ ಅಯೋಗ್ಯರು ಇರ್ತಾರೆ. ಕೆಲವರು ನೀರನ್ನ ಕೆಡಿಸ್ತಾರೆ, ಕೆಲವರು ಗಾಳಿಯನ್ನ ಕೆಡಿಸ್ತಾರೆ, ಕೆಲವರು ಭೂಮಿಯನ್ನ ಕೆಡಿಸ್ತಾರೆ, ಇನ್ನು ಕೆಲವರು ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸ್ತಾರೆ. ಸೂಲಿಬೆಲೆ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇದ್ದಾರೆ ಇಂತಹ ಅಯೋಗ್ಯರು ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ಅಂಡ್ ಕಲಬುರ್ಗಿಯಲ್ಲೂ ಇದ್ದಾರೆ ಒಬ್ರು. ಊರಿಗೆಲ್ಲ ಉಪದೇಶವನ್ನ ಮಾಡೋದು, ಆದ್ರೆ ತಾನು ಮಾಡಬೇಕಾದಂತ ಕೆಲಸವನ್ನ ಮಾತ್ರ ಮಾಡದೆ ಸುಮ್ಮನೆ ಕೂತು ಬಿಡೋದು. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಪದ ಇದೆ, ಅಯೋಗ್ಯ ಅಂತ. ಏನು ಈ ಅಯೋಗ್ಯ ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ಅನ್ಫಿಟ್ ಅಂದ್ರೆ ಯಾವ ಕೆಲಸಕ್ಕೂ ಬಾರದವರು, ಅಪ್ರಯೋಜಕ, ಯೋಗ್ಯ ಅಲ್ಲದವರು, ನಿಷ್ಪ್ರಯೋಜಕ, ಹೀಗೆ ಹಲವಾರು ಅರ್ಥವನ್ನು ಕೊಡತ್ತೆ. ಬಹಳಷ್ಟು ಮಂದಿ ಈ ಪದವನ್ನ ಬಳಸ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ಯಾವುದೋ ಮಿನಿಸ್ಟರ್ ತನ್ನ ಕ್ಷೇತ್ರ ಅಭಿವೃದ್ಧಿ ಮಾಡದೆ ಊರವರಿಗೆಲ್ಲ ಉಪದೇಶವನ್ನ ಕೊಡ್ತಾ ಇದ್ರೆ ಅಂಥವರಿಗೂ ಅಯೋಗ್ಯ ಅಂತಾನೆ ಹೇಳೋದು. ಕೆಲಸ ಮಾಡದೇ ಇರುವಂಥವನಿಗೆ ಇನ್ನು ಯೋಗ್ಯ ಅಂತ ಹೇಳೋದಕ್ಕಾಗುತ್ತೆ? ಈಗ ಹೇಳಿ, ಈ ಅಯೋಗ್ಯ ಅನ್ನುವಂತಹ ಪದ ಜಾತಿನಿಂದನೇ ಆಗುತ್ತಾ? ಅಯೋಗ್ಯ ಅಂತ ಕರೆದ್ರೆ ಒಂದು ಸಮುದಾಯ ಅಥವಾ ಜಾತಿಯನ್ನ ನಿಂದನೆ ಮಾಡಿದ ಹಾಗೆ ಆಗುತ್ತಾ? ಅಯೋಗ್ಯ ಅನ್ನುವಂತಹ ಪದ ಯಾವುದಾದ್ರೂ ಜಾತಿ ಸೂಚಕ ಆಗಿದೆಯಾ? ವೀಕ್ಷಕರ, ಖ್ಯಾತ ವಾಗ್ಮಿ, ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಈ ಅಯೋಗ್ಯ ಅನ್ನುವಂತಹ ಪದವನ್ನ ಕಲಬುರ್ಗಿಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಯೋಗ ಮಾಡ್ತಾರೆ. ಹೇಗೆ, ಯಾಕೆ, ಯಾವ ಸಂದರ್ಭದಲ್ಲಿ ಹೇಳ್ತೀನಿ. ಜನವರಿ 2024ರಲ್ಲಿ ಕಲಬುರ್ಗಿ ಶಿರವಾರದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಅವರು ಖರ್ಗೆ ಅವರ ಬಗ್ಗೆ, ಕಲಬುರ್ಗಿಯ ಬಗ್ಗೆ ಮಾತಾಡ್ತಾರೆ. ಆಗ ಕಲಬುರ್ಗಿಯ ESI ಆಸ್ಪತ್ರೆ ವಿಚಾರ ಬರುತ್ತೆ. ಸೂಲಿಬೆಲೆ ಅವರು ಭಾಷಣದಲ್ಲಿ ಈ ESI ಆಸ್ಪತ್ರೆ ಯಾರ ದುಡ್ಡಲ್ಲಿ ಕಟ್ಟಿದ್ದು, ಖರ್ಗೆ ಅವರ ದುಡ್ಡಲ್ಲ, ಹೀಗೆ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಂದ್ರೆ ಆ ಆಸ್ಪತ್ರೆಯನ್ನ ಡ್ರೋನ್ ವ್ಯೂ ಅಲ್ಲಿ ನೋಡಿದಾಗ ಖರ್ಗೆ ಅಂತ ಕಾಣಿಸುತ್ತೆ. ಅದರಲ್ಲಿ ಒಂದ್ಸಲ ನೀವೇ ನೋಡಿ ಅಲ್ಲ. ಈ ಭಾಷಣದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಅಯೋಗ್ಯ ಅನ್ನುವಂತಹ ಪದವನ್ನು ಬಳಸ್ತಾರೆ. ಓಕೆ, ನೀವು ಕೇಳಿಸ್ಕೊಳ್ಳಿ ಒಂದ್ ಬಾರಿ. ಇದು ಕಲಬುರ್ಗಿ, ನಿಮಗೆ ಬಹಳ ಹತ್ರ. ESI ಹಾಸ್ಪಿಟಲ್ ಖರ್ಗೆ ಸಾಹೇಬರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು. ಈ ESI ಹಾಸ್ಪಿಟಲ್ನ ಡ್ರೋನ್ ಕ್ಯಾಮ್ರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ. ಏನಿದೆ ಗೊತ್ತಾದ್ರಲ್ಲಿ? ತಾಯಂದ್ರಿಗೆ ಗೊತ್ತಾಗ್ತಿದ್ಯಮ್ಮ ಏನ್ ಕಾಣ್ತಿದೆ ಅಂತ? ಮೊದಲನೇ ಅಕ್ಷರ ಕ, ಎರಡನೇ ಅಕ್ಷರ ಗೆ, ಆಮೇಲೆ ಅರ್ಧಾಕ್ಷರ ಖರ್ಗೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ ಅನ್ನ ಮೇಲಿಂದ ನೋಡಿದ್ರೆ ಖರ್ಗೆ ಅಂತ ಕಾಣಬೇಕು ಅಂತ. ಜೀವ ಇರೋವರೆಗೂ, ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ, ಪಾರ್ಟಿಯ ದುಡ್ಡಲ್ಲ, ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತ ಯೋಗ್ಯರಿದ್ದಾರೆ. ಏನ್ ದುರಂತರ ಇದು! ಖರ್ಗೆ ಅಂತ ಕಾಣೋ ತರ ಮಾಡ್ಕೊಂಡಿದ್ದಾರೆ. ಈ ಅಯೋಗ್ಯ ಅನ್ನುವಂತಹ ಪದವನ್ನ ಬಳಸಿದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡ್ತಾರೆ. ಅಲ್ಲಿ ಎಷ್ಟೊಂದು ಪ್ರಕರಣಗಳು ಅಲ್ಲಿ ಮೂಲೆ ಹಿಡಿದು ಕೂತಿದೆ. ಇನ್ನೂ ನಿಜವಾಗ್ಲೂ ಅದೆಷ್ಟೋ ಸಮುದಾಯದ ಜನರು ಮುನ್ನೆಲೆಗೆ ಬರ್ತಾ ಇಲ್ಲ. ಅವರ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ಸರ್ಕಾರ ಸೂಲಿಬೆಲೆ ಅವರು ಅಯೋಗ್ಯ ಅಂತ ಹೇಳಿದ್ರು, ಜಾತಿ ನಿಂದನೆ ಮಾಡಿದ್ರು ಅಂತ ಕೇಸನ್ನು ಹಾಕಿಸ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಸ್ಟೇಷನ್ಗೆ ಹೋಗಿ ಸಹಿ ಕೂಡ ಹಾಕಿ ಬರ್ತಾರೆ. ಇದಾದ ಮೇಲೆ ಕಲಬುರ್ಗಿ ಹೈಕೋರ್ಟ್ ಅಲ್ಲಿ ಈ FIR ಅನ್ನ ರದ್ದು ಮಾಡಬೇಕು ಅಂತ ಸೂಲಿಬೆಲೆ ಅವರು ಅರ್ಜಿ ಕೂಡ ಹಾಕ್ತಾರೆ. ಇದರಲ್ಲಿ ಏನು ಜಾತಿ ನಿಂದನೆ ಇದೆ ಅಂತ ಕೋರ್ಟ್ FIR ಅನ್ನ ರದ್ದು ಮಾಡುತ್ತೆ. ಆದರೂ ಸರ್ಕಾರಕ್ಕೋ ಅಥವಾ ಮರಿ ಖರ್ಗೆ ಅವರಿಗೋ ಸಮಾಧಾನನೇ ಆಗೋದಿಲ್ಲ ನೋಡಿ, ಅವಮಾನ ಆಗಿಬಿಡುತ್ತೆ. ಸೊ ಈ ಕೇಸನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಉಗಿದು ಇದರಲ್ಲಿ ಎಂತಹ ಜಾತಿ ನಿಂದನೆ ಇದೆ ಅಂತ ಕೇಸನ್ನ ಖುಲಾಸೆ ಮಾಡಿದೆ. ಸೊ ಈಗ ಅಯೋಗ್ಯ ಅಂತ ಅಧಿಕೃತವಾಗಿ ಕರಿಬಹುದು. ಅಯೋಗ್ಯ ಅನ್ನುವಂತಹ ಪದವನ್ನ ನಾವು ಬಳಸಬಹುದು ನೋಡಿ.
ಅಷ್ಟಕ್ಕೂ ಈ ಅಯೋಗ್ಯರಿಗೆ ಅಯೋಗ್ಯ ಅಂತ ಕರೆಯದೆ ಬೇರೆ ಇನ್ನೇನ್ ಕರೆಯಕ್ಕಾಗತ್ತೆ ನೀವೇ ಹೇಳಿ. ಸೊ ಈ ಖುಷಿಯಲ್ಲಿ ಸೂಲಿಬೆಲೆ ಅವರು ವೈಟ್ ಟಿ ಶರ್ಟ್ ನಲ್ಲಿ ಅಯೋಗ್ಯ ಅಂತ ಬರೆಸ್ಕೊಂಡು ಅದನ್ನ ಧರಿಸಿ ಮತ್ತೆ ಅಯೋಗ್ಯರ ಬಗ್ಗೆ ಮಾತಾಡಿದ್ದಾರೆ. ಅಯೋಗ್ಯ ಅನ್ನೋದು ಜಾತಿನಿಂದನೇ ಅಂದ್ಬಿಟ್ರು. ಇವತ್ತು ಬಹಳ ಸಂತೋಷದ ಸಂಗತಿ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ತಪರಾಕೆ ಹಾಕಿದೆ, ಕಪಾಳ ಮೋಕ್ಷ ಮಾಡಿದೆ. ಏನು ಹೇಳಿದೆ ಅಂತಂದ್ರೆ, ಮಾಡ್ಲಿಕ್ಕೆ ಬೇರೇನು ಕೆಲಸ ಇಲ್ವಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಿದೆ, ಮಾಡ್ಲಿಕ್ಕೆ ಬೇರೇನು ಕೆಲಸ ಇಲ್ವಪ್ಪ ಅಂತ ಕೇಳಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ನನಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ, ಕಲಬುರಗಿಯಲ್ಲಿ ಮಾಡಬೇಕಾಗಿರೋ ಕೆಲಸ ಭಾಳ ಇದೆ. ಅಲ್ಲಿ ಓಡಾಡುವಂಥ ಬಸ್ಸುಗಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ರಸ್ತೆಗಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ಜನ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಯಾರ ಮೇಲೋ ಕೋಪಕ್ಕೆ ನಿಮ್ಮನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ. ಆ ಜನಕ್ಕೆ ಚೆನ್ನಾಗಾಗಿರುವಂತೆ ಮಾಡಿ ಈ ಅಯೋಗ್ಯ ಅಂತ ಈಗ ಅಧಿಕೃತವಾಗಿ ಕರಿಬೋದು ಅಂತ ನೀವು ತೋರಿಸ್ಕೊಂಡ್ರಲ್ಲ. ನಾನು ಅದನ್ನು ಬೇಕಂತ ಏನು ಕರೆಯೋದಿಲ್ಲ. ಯಾವತ್ತು ನೀವು ಅನ್ಫಿಟ್ಟೋ ಅವತ್ತು ನಿಮ್ಮನ್ನು ಅನ್ಫಿಟ್ ಅಯೋಗ್ಯ ಅಂತ ನಾನು ಧೈರ್ಯವಾಗೇ ಕರಿತೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಖರ್ಗೆ ಅವರೇ, ಎಸ್ಪೆಷಲಿ ನೀವು ಪ್ರಿಯಾಂಕ್ ಖರ್ಗೆ ಅವರೇ, ನಿಜವಾಗ್ಲೂ ನೀವು ಇಷ್ಟೊಂದು ಫ್ರೀ ಇದ್ದೀರಾ ಅಂತ? ಮೋದಿಜಿಯವರ ಬಗ್ಗೆ, RSS ಬಗ್ಗೆ, ಚಕ್ರವರ್ತಿ ಸೂಲಿಬೆಲೆ ಅಂತ ಇವರ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿದ್ರೆ ಕಲಬುರ್ಗಿ SSLC ರಿಸಲ್ಟ್ ನಲ್ಲಿ ಹೀಗೆ ಕೊನೆಯ ಸ್ಥಾನದಲ್ಲಿ ಬರ್ತಾ ಇರಲಿಲ್ಲ. ಮಾತೆತ್ತಿದ್ದೆ ಸಂವಿಧಾನ, ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಭಾಷಣ ಮಾಡ್ತೀರಲ್ಲ, ಈಗ ಅದೇ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾದಂತಹ ನ್ಯಾಯಾಲಯವೇ ಚೀಮಾರಿ ಹಾಕಿ ಮುಖಕ್ಕೆ ಉಗಿದು ಕಳಿಸ್ತಲ್ಲ. ಇದಕ್ಕೆ ಏನ್ ಹೇಳ್ತೀರಾ? ಅಂಬೇಡ್ಕರ್ ಅವರು ಅಟ್ರಾಸಿಟಿ ಅಂತ ಕೇಸ್ಗಳನ್ನ ನಿಜವಾಗಿಯೂ ಕೂಡ ನಿಂದನೆಗೆ ಒಳಗಾಗುವಂತವರಿಗೆ ಅಂತ ತಂದ್ರೆ ಅದನ್ನ ನೀವು ನಿಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಹೊರಟು ನಿಂತ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅಷ್ಟಕ್ಕೂ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಿಮಗೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಕಂಡ್ರೆ ಯಾಕೆ ಅಷ್ಟು ಭಯ ಅಂತ? ಅವ್ರು ಕಲಬುರಗಿಗೆ ಬರ್ತಾರೆ ಅಂತ ಹೇಳಿದ್ರೆ ಸಾಕು, ದಾರಿ ಮಧ್ಯೆನೆ ಪೊಲೀಸರನ್ನ ಕಳಿಸಿ ತಡಿತೀರಾ. ಅವ್ರು ಕಲಬುರಗಿ ಪ್ರವೇಶ ಮಾಡ್ದ ಹಾಗೆ ನೋಡ್ಕೊಳ್ತೀರಾ, ನಿರ್ಬಂಧವನ್ನ ಹೇರ್ತೀರಾ. ಆಮೇಲೆ ಹೈಕೋರ್ಟ್ ಮಂಗಳಾರತಿ ಮಾಡಿ ಅನಿರ್ಬಂಧವನ್ನ ತೆರವು ಮಾಡುತ್ತೆ. ಯಾಕೆ ಸೂಲಿಬೆಲೆ ಅವರು ಅಂದ್ರೆ ಯಾಕೆ ಇಷ್ಟು ಭಯ ನಿಮಗೆ? ಎಲ್ಲಿ ನಿಮ್ಮ ಎಲ್ಲ ಬಂಡವಾಳವನ್ನ ಕಲಬುರ್ಗಿ ಜನತೆಯ ಮುಂದೆ ಬಯಲು ಮಾಡ್ತಾರೆ ಅಂತ ಭಯನ? ನಿಮಗೆ ತಾಕತ್ತು ಇದ್ರೆ ಕಲಬುರ್ಗಿಯನ್ನ ಅಭಿವೃದ್ಧಿ ಮಾಡಿ ತೋರಿಸಿ, ನಿಮ್ಮನ್ನ ಇಷ್ಟು ವರ್ಷ ಗೆಲ್ಲಿಸಿದಕ್ಕಾದ್ರೂ ಸಾರ್ಥಕ ಆಗತ್ತೆ. ಅದು ಬಿಟ್ಟು ಅವ್ರು ಹೇಳಿದ ಹಾಗೆ ಅಯೋಗ್ಯನ ತರ ಆಡಬೇಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.